ಗುಡ್ ಮಾರ್ನಿಂಗ್ ಎವ್ರಿವನ್. ಸ್ಮೈಲ್ ಪ್ಲೇಸ್ ವಿತ್ ರೆನಿಟಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸೊ ನಾನಿವತ್ತು ನಮ್ಮ ಚಾನಲಲ್ಲಿ ಒಂದು ಸಿಂಪಲ್ ಆಗಿರುವಂಥ ಸ್ವೀಟ್ ರೆಸಿಪಿಯನ್ನು ಅಪ್ಲೋಡ್ ಮಾಡಿದೆ. ಯಾರಾದರೂ ನನ್ನ ಚಾನಲನ್ನು ಇನ್ನೂ ಸಹ ಸಬ್ಸ್ಕ್ರೈಬ್ ಮಾಡಿರೋದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಹೇಳಿದರೆ ನಿಮಗೆ ಹೆಲ್ದಿ ರೆಸಿಪೀಸನ್ನು ನನ್ನ ಚಾನಲಲ್ಲಿ ನೋಡಲಿಕ್ಕೆ ಸಿಗ್ತದೆ. ಸೊ ಬೆಲ್ ಬಟನನ್ನು ಒತ್ತಿರೋದಿದ್ರೆ ಬೆಲ್ ಬಟನನ್ನು ಸಹ ಪ್ರೆಸ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೆ ನೋಡಿ. ನೀರು ಕುಡಿಯುವುದು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದಲ್ವಾ. ಪ್ರತಿಯೊಬ್ಬರು ದಿನಕ್ಕೆ 4 ಲೀಟರ್ ನೀರನ್ನು ಕಂಪಲ್ಸರಿಯಾಗಿ ಕುಡಿಬೇಕು. ಯಾರಾದರೂ ಈ ವಿಡಿಯೋವನ್ನು ನೋಡುವವರು ನೀರು ಕೊಡುವ ಅಭ್ಯಾಸ ನಿಮ್ಗೆ ಇಲ್ಲದಿದ್ದರೆ ಇವತ್ತಿನಿಂದಲೇ ನಿಮ್ಮ ಆರೋಗ್ಯದ ಸುಧಾರಣೆಗೋಸ್ಕರ ದಿನಕ್ಕೆ 4 ಲೀಟರ್ ನೀರು ಕುಡಿಯುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಸೊ ಬನ್ನಿ ಫ್ರೆಂಡ್ಸ್, ಸಿಂಪಲ್ ಆದಂಥ ಒಂದು ಸ್ವೀಟ್ ರೆಸಿಪಿ ಹೇಗೆ ಮಾಡೋದಂತ ನೋಡ್ಕೊಬೋದು. ಇದು ಕಡಲೆ ಹಿಟ್ಟಿನ ಬರ್ಫಿ. ಇದನ್ನು ಮಾಡಲಿಕ್ಕೆ ಏನು ಕಷ್ಟ ಇಲ್ಲ, ತುಂಬ ಈಸಿಯಾಗಿಯೇ ಮಾಡ್ಕೊಳ್ಬಹುದು. ಸೊ ಈ ಒಂದು ಸಿಂಪಲ್ ಆದಂಥ ಈಸಿ ರೆಸಿಪಿ ಕಡಲೆ ಹಿಟ್ಟಿನ ಬರ್ಫಿಯನ್ನು ನಾವು ಹೇಗೆ ಮಾಡೋದಂತೇಳಿ ನೋಡ್ಕೊಂಡು ಬರುವ. ಸೊ ವಿಡಿಯೋವನ್ನು ಎಂಡ್ವರೆಗೆ ನೋಡಿದರೆ ನೀವು ಸಹ ಮನೆಯಲ್ಲಿ ಮಾಡ್ಕೊಳ್ಬಹುದು. ಮೊದಲಿಗೆ ನಾವಿಲ್ಲಿ ಸ್ವಲ್ಪ ಬೆಲ್ಲವನ್ನು ಹುಡಿ ಮಾಡಿ ಇಟ್ಕೊಂಡಿದ್ವಿ. ಅದೇ ರೀತಿಯಾಗಿ ಸ್ವಲ್ಪ ಏಲಕ್ಕಿ ಕುಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಒಂದು ಬಾಣಲೆಯನ್ನು ತಗೊಂಡು ಗ್ಯಾಸ್ ಆನ್ ಮಾಡಿ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ನೀರನ್ನು ನಾವು ಬಿಸಿ ಆಗಲಿಕ್ಕೆ ಬಿಡಬೇಕು. ಅದಕ್ಕೆ ನಾವು ನಮಗೆ ಸ್ವೀಟಿಗೆ ಅನುಗುಣವಾಗಿ ಬೆಲ್ಲವನ್ನು ಹಾಕ್ಕೊಂಡು ಅದನ್ನು ಸ್ವಲ್ಪ ಈ ರೀತಿಯಾಗಿ ನೀರು ಮಾಡ್ಕೊಳ್ಬೇಕು. ಆಮೇಲೆ ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡಿದ್ವಿ. ನೀಟಾಗಿ ಮಿಕ್ಸ್ ಕೊಟ್ಟು ಫ್ಲೇಮನ್ನು ಲೋ ಮಾಡಿ ಅದಕ್ಕೆ ಕಡಲೆ ಹಿಟ್ಟು, ಇಲ್ಲಿ ನಾವು 1-2 ಚಿಕ್ಕ ಗ್ಲಾಸ್ ಅಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೇವೆ. ಸೊ ಆ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಗಂಟು ಬಾರದ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಿಮಗೆ ಇನ್ನೊಂದು ಈಸಿ ಮೆಥಡ್ ಅಂತ ನಾನು ಹೇಳ್ತೇನೆ. ಮೊದಲಿಗೆ ಇದನ್ನು ನೀಟಾಗಿ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಸಹ ನೀವು ಹಾಕ್ಕೊಂಡು ಗಂಟು ಇಲ್ಲದಾಗಿ ಇದನ್ನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಬೇಕು. ಅಂತೇಳಿದರೆ ಬೆಲ್ಲ, ತುಪ್ಪ, ಕಡಲೆ ಹಿಟ್ಟು ಇದು 3 ಒಂದು ಲೋ ಫ್ಲೇಮಲ್ಲಿ ಗಂಟಿಲ್ಲದ ರೀತಿಯಲ್ಲಿ ನೀಟಾಗಿ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಸೊ ಇದು ನಮಗೆ ಗಟ್ಟಿಯಾಗಬೇಕು, ಬೇಯಬೇಕು. ಮೇಯ್ನ್ ಬೇಯಲಿಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮೊದಲಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಹದಕ್ಕೆ ನಾವಿದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನೋಡ್ಬೋದು ನೀವು ಸ್ವಲ್ಪ ಗಟ್ಟಿ ಉಂಟು. ಸೊ ಇದೆಲ್ಲವನ್ನು ಸಹ ನಾವು ತೆಗಿಬೇಕು, ಗಟ್ಟಿ ಆಗಲಿಕ್ಕೆ ಬಿಡಲಿಕ್ಕಿಲ್ಲ. ಸೊ ಅದು ಬಿಸಿ ಆಗ್ತಾ ಇದ್ದ ಹಾಗೆಯೇ ಕರೆಕ್ಟಾಗಿ ನಾವು ಕೈ ಆಡಿಸದೆ ಮಿಕ್ಸ್ ಮಾಡಿದರೆ ಅದು ಗಂಟು ಇರುವಂಥದ್ದೆಲ್ಲ ಹೋಗಿ ಈ ರೀತಿಯಾಗಿ ಗಟ್ಟಿ ಆಗ್ತಾ ಬರ್ತದೆ. ಸೊ ಇದು ಗಟ್ಟಿ ಆಗ್ತಾ ಇದ್ದ ಹಾಗೆ ನಾವು ಇದಕ್ಕೆ ಸ್ವಲ್ಪ ತುಪ್ಪವನ್ನು ಇಲ್ಲಿ ಆ್ಯಡ್ ಮಾಡ್ತವೇ ಇದ್ದೇವೆ. ಈ ರೀತಿಯಾಗಿ ಬಾಣಲೆಯಲ್ಲಿ ಇದೇನುಂಟು ಕಡಲೆ ಹಿಟ್ಟಿನದಿದ್ದು ಅದು ಬಿಡ್ಕೊಂಡು ಬರಬೇಕು. ಆ ಹದಕ್ಕೆ ಬರುವಾಗ ನಾವಿಲ್ಲಿ ಕುಟ್ಟಿಟ್ಕೊಂಡಂಥ ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡು ಇನ್ನೂ ಸಹ ನೀಟಾಗಿ ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕಿದ್ದು. ಸೊ ನೋಡ್ಬೋದು ನೀವು ಈ ರೀತಿಯಾಗಿ ಚೆಂದ ಮಿಕ್ಸ್ ಮಾಡ್ತಾ ಇದ್ದರೆ ಈಸಿಯಾಗಿರುವಂಥ ಕಡಲೆ ಹಿಟ್ಟಿನ ಬರ್ಫಿ ರೆಡಿ ಆಗ್ತದೆ. ಇಲ್ಲಿ ಬಾಣಲೆಯನ್ನು ಇದು ಬಿಡ್ತಾ ಉಂಟು ಈಗ. ಸೊ ಆಲ್ಮೋಸ್ಟ್ ಇದು ರೆಡಿಯಾಗಿದೆ. ಇನ್ನು ಸ್ವಲ್ಪ ಹೊತ್ತು ಇದೇ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಸೊ ಇಲ್ಲಿ ಫೈನಲ್ ಇಲ್ಲಿ ಆಗಿದೆ. ಸೊ ಇನ್ನೊಂದು ಸತಿ ಲಾಸ್ಟಿಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಪುನಃ ಸತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು, ತುಪ್ಪ ಹಾಕಿದಷ್ಟು ಟೇಸ್ಟ್ ಜಾಸ್ತಿ ಬರ್ತದೆ. ಸೊ ನೋಡ್ಬೋದು ನೀವು ಹೀಗೆ ಇಷ್ಟು ಗಟ್ಟಿಯಾಗಿ ತುಪ್ಪ ಬಾಣಲೆಯಲ್ಲಿ ಬಿಡಲಿಕ್ಕೆ ಸ್ಟಾರ್ಟ್ ಆಯಿತು. ಅಷ್ಟುವರೆಗೆ ನಾವು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೋದು. ನೀವು ಬೇಕಿದ್ರೆ ಇದಕ್ಕೆ ಬೇರೆ ಡ್ರೈ ಫ್ರೂಟ್ಸನ್ನು ಸಹ ಆ್ಯಡ್ ಮಾಡ್ಕೊಳ್ಬೋದು. ನಿಮಗೆ ಬೇಕಿದ್ದ ಹಾಗೆ ಕ್ಯಾಶ್ಯೂ ಏನು ಬೇಕು ಅದೆಲ್ಲವನ್ನು ಸಹ ಆ್ಯಡ್ ಮಾಡ್ಕೊಳ್ಬೋದು. ಲಾಸ್ಟ್ ನಾವು ಇದೆಲ್ಲ ರೆಡಿ ಆಯಿತು ನೋಡ್ಬೋದು ನೀವು. ಆದ ಮೇಲೆ ಒಂದು ಪಾತ್ರೆಗೆ ಇದನ್ನು ಹಾಕಿ ನಾವು ಸೆಟ್ ಆಗಲಿಕ್ಕೆ ಬಿಡಬೇಕಾಗ್ತದೆ. ಸೊ ಇದಾಗಿದೆ ರೆಡಿ. ಟೇಸ್ಟ್ ವೈಸ್ ಹೇಳಬೇಕಿದ್ರೆ ಒಂದು ಒಳ್ಳೆಯ ಒಂದು ಸ್ವೀಟ್ ರೆಸಿಪಿ, ಸಿಂಪಲಾಗಿ ಏನು ಕಷ್ಟ ಇಲ್ಲದೆ ಒಂದು 3-4 ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಕೊಳ್ಬೋದಾದಂಥ ಒಂದು ಸಿಂಪಲ್ ಆಗಿರುವಂಥ ರೆಸಿಪಿ. ಈ ರೀತಿಯಾಗಿ ನಾವು ಇದನ್ನು ತಣ್ಣಗಾಗಲಿಕ್ಕೆ ಒಂದು ಶೇಪ್ ಕೊಟ್ಟು ಒಂದು ಪಾತ್ರೆಗೆ ಹಾಕಿ ಇಟ್ಟಿದ್ದೇವೆ. ಸೊ ನೋಡ್ಬೋದು ನೀವು ಸ್ವಲ್ಪ ಒಂದು ಅರ್ಧ 1 ಅವರಲ್ಲೇ ಇದು ಗಟ್ಟಿಯಾಗಿ ತುಂಡು ಮಾಡಲಿಕ್ಕೆ ಸಿಗ್ತದೆ ನೀಟಾಗಿ.
ಸೊ ತುಂಬ ಒಳ್ಳೆಯದಾಗಿತ್ತು, ಟೇಸ್ಟಿ ಅದ್ಭುತವಾಗಿತ್ತು ಮತ್ತು ಹೆಲ್ದಿ ರೆಸಿಪೀಸ್. ಇದಕ್ಕೆ ನಾವು ಬೇಡವಾದಂಥ ಯಾವುದೇ ಒಂದು ಇಂಗ್ರೀಡಿಯೆಂಟ್ಸ ಇಲ್ಲಿ ಹೆಲ್ತಿಗೆ ಹಾರ್ಮ್ ಆಗಿರುವಂಥ ಕಲರ್ ಆಗಲಿ ಮತ್ತೊಂದಾಗಲಿ ಯಾವುದನ್ನು ಸಹ ನಾವಿಲ್ಲಿ ಯೂಸ್ ಮಾಡಲಿಲ್ಲ. ಸಿಂಪಲಾಗಿ ಒಂದು ಹೆಲ್ದಿ ಆದಂಥ ಒಂದು ಸ್ವೀಟ್ ರೆಸಿಪಿಯನ್ನು ನಾವು ಇವತ್ತು ಹಂಚಿಕೊಂಡಿದ್ದೇವೆ. ಇನ್ನಷ್ಟು ಹೆಲ್ದಿ ರೆಸಿಪೀಸ್ಗೆ ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಬಾಯ್ ಬಾಯ್, ಟೇಕ್ ಕೇರ್.